ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ರೀಸೆಂಟ್ ಆಗಿ ಕರ್ನಾಟಕ ರಾಜಕೀಯದಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯ ಏನಂದ್ರೆ ಅದು ಬಿಡದಿ AICT ಅಥವಾ ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆ. ಸೊ ಈ ಯೋಜನೆ ಬಗ್ಗೆ ಬಹಳ ಕಾಂಟ್ರವರ್ಸಿ ಆಗ್ತಾ ಇದೆ. ಒಂದು ಕಡೆ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಪಾಲಿಟಿಷಿಯನ್ ಅಪೋಸಿಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನ ಅಪೋಸಿಟ್ ಮಾಡ್ತಾ ಇದ್ದಾರೆ. ಸೊ ಇದು ನಿಜವಾದ ಸ್ಟೋರಿ ಏನಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ, ಬೆಂಗಳೂರಿನ ಮುಂದಿನ 30 ವರ್ಷಗಳಲ್ಲಿ ಬೆಳವಣಿಗೆ ಈ ಯೋಜನೆ ಬಹಳ ಅಗತ್ಯವಿದೆ. ಸೊ 30 ವರ್ಷಗಳಲ್ಲಿ ನಮ್ಮ ಬೆಂಗಳೂರು ಇನ್ನೂ ಬಹಳ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ರೈತರು ಹೇಳ್ತಾ ಇದ್ದಾರೆ, ನಮ್ಮ ಫಲವತ್ತಾದ ಭೂಮಿಯನ್ನು ಉಳಿಸಿ ನಾವು ಭೂಮಿಯನ್ನು ಕೊಡಂಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನಿಜವಾದ ಸ್ಟೋರಿ ಏನು, ನಿಜವಾದ ಕಥೆ ಏನು ಇದ್ರದ್ದು? ಸೊ ಈ ಯೋಜನೆಯ ಕರ್ನಾಟಕದ ಭವಿಷ್ಯವನ್ನು ಬದಲಾಯಿಸುತ್ತ ಒಂದು ಅವಕಾಶನ ಅಥವಾ ಇಲ್ಲಾಂದ್ರೆ ಸಾವಿರಾರು ರೈತರ ಕುಟುಂಬದ ಮೇಲೆ ಪರಿಣಾಮ ಬೀಳುತ್ತಾ ಇದೆ. ಸೊ ನಾವು ಏನಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಸಂಪೂರ್ಣವಾಗಿ. ಬಿಡದಿ AICT ಅಂದ್ರೆ ಏನು ಒಂದು ಕ್ವಶನ್ ಮಾರ್ಕ್ ಎಲ್ಲರಿಗೂ. ಏನು ಇದು ಬಿಡದಿ AICT ಅಂತ ಎಲ್ಲರೂ ಅಂತ ಇದ್ದಾರೆ. ಸೊ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ಬೆಂಗಳೂರು ನಿಯರ್ ಇರುವುದು ಬಿಡದಿ ಮತ್ತೆ ಇನ್ನೊಂದು ಆರೋಳಿ ಪ್ರದೇಶದಲ್ಲಿ 7,481 ಎಕರೆ ಪ್ರದೇಶದಲ್ಲಿ ಈ ಒಂದು AICT ಮತ್ತೆ ಅಥವಾ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಿಸಲು ಒಂದು ಯೋಜನೆ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಸುಮಾರು ಒಂದು 2,700 ಎಕರೆಗೂ ಹೆಚ್ಚು ಭೂಮಿಯನ್ನು ಒಂದು ಕಾರಿಡಾರ್ಗಳಿಗೆ ಪರ್ಚೇಸ್ ಇದು ಮಾಡಿಕೊಂಡಿದ್ದಾರೆ, ಲ್ಯಾಂಡ್ ಅನ್ನ ಅಂದ್ರೆ ವಶಪಡಿಸಿಕೊಂಡಿದ್ದಾರೆ. ಸೊ ಒಟ್ಟಾರೆ ಸುಮಾರು 9,000 ಎಕರೆಗೂ ಹೆಚ್ಚು ಪ್ರದೇಶ ಅಭಿವೃದ್ಧಿಗೆ ಅಂದ್ರೆ ಅಷ್ಟು ಭೂಮಿಯನ್ನು ಇವರು 9,000 ಎಕರೆ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ. ಸೊ ಈ ಯೋಜನೆ ಅಂದಾಜು ಏನಿಲ್ಲ ಅಂತಂದ್ರೆ ಒಂದು 18,000 ಕೋಟಿ ರೂಪಾಯಿ ಹೆಚ್ಚು ಜಾಸ್ತಿ ಇರುತ್ತೆ. ಸೊ ಸರ್ಕಾರದ ಕನಸು ಏನಂತಂದ್ರೆ ಒಂದು ಹೊಸ ನಗರನೇ ನಿರ್ಮಾಣ ಮಾಡಬೇಕು ಆ ಏರಿಯಾದಲ್ಲಿ, ಬಿಡದಿ ಏರಿಯಾದಲ್ಲಿ ಅಂತ. ಅಲ್ಲಿ ಏನೇನು ಇರ್ಬೇಕಂತಂದ್ರೆ AI ಕಂಪನಿಗಳು ಇರಬೇಕು, ಮತ್ತೆ ಟೆಕ್ನಾಲಜಿ ಪಾರ್ಕ್ಗಳು ಇರಬೇಕು, ಸ್ಮಾರ್ಟ್ ಹಬ್ಗಳು ಇರಬೇಕು, ವಸತಿ ಪ್ರದೇಶಗಳು ಇರಬೇಕು, ಮತ್ತೆ ಶಾಲೆಗಳು ಇರಬೇಕು, ಆಸ್ಪತ್ರೆಗಳು ಇರಬೇಕು, ಮತ್ತೆ ಕೈಗಾರಿಕಾ ವಲಯಗಳಾಗಲಿ, ಆಧುನಿಕ ರಸ್ತೆ ಮತ್ತು ಮೂಲಸೌಕರ್ಯಗಳಾಗಲಿ ಇವೆಲ್ಲಾನು ಆ ಏರಿಯಾದಲ್ಲಿ ಇರಬೇಕು. ಅಂದ್ರೆ ಆ ಡೆವಲಪ್ಮೆಂಟ್ ಆ ಪ್ರಾಜೆಕ್ಟ್ ಒಳಗೆ ಎಲ್ಲ ಇರಬೇಕಂತ ಅವರು ಒಂದು ಹೊಸ ಪ್ರಾಜೆಕ್ಟ್ನ ತಂದಿದ್ದಾರೆ. ಒಂದು ಸರಳವಾಗಿ ಹೇಳ್ಬೇಕಂತಂದ್ರೆ ಒಂದು ಬೆಂಗಳೂರು ಭವಿಷ್ಯತ್ತು ಆ ಏರಿಯಾದಲ್ಲೂ ಕಾಣುತ್ತೆ ನಮಗೆ. ಸೊ ಹಂಗಾದ್ರೆ ಎಲ್ಲ ಚೆನ್ನಾಗಿದೆಯಲ್ಲ, ಮತ್ತೆ ಏನಕ್ಕೆ ಗೌರ್ಮೆಂಟ್ಗೆ ಈ ಯೋಜನೆ ಯಾಕೆ ಬೇಕು, ಅಷ್ಟೊಂದು ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಮೊದಲು ಸರ್ಕಾರದ ದೃಷ್ಟಿಕೋನ ನೋಡೋಣ. ಬೆಂಗಳೂರು ಭವಿಷ್ಯತ್ತು ಹೇಗಿದೆಯಪ್ಪ ಅಂತಂದ್ರೆ ಬರೀ ಟ್ರಾಫಿಕ್ ಇದೆ, ಮನೆ ಬೆಲೆಗಳ ಏರಿಕೆ ಜಾಸ್ತಿ, ನೀರಿನ ಸಮಸ್ಯೆ ಇದೆ, ಮತ್ತೆ ಕೈಗಾರಿಕೆಗಳ ಕೊರತೆ ಅಂದ್ರೆ ಇಂಡಸ್ಟ್ರಿಯಲ್ಗೆ ಜಾಗ ಕೊರತೆ ಇದೆ, ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಾರೆ, ವಲಸೆಗಳು ಬಹಳ ಬರ್ತಾ ಇದ್ದಾರೆ, ಎಲ್ಲಿಂದನೋ ಬೆಂಗಳೂರು ಬರ್ತಾ ಇದ್ದಾರೆ. ಸೊ ಬೆಂಗಳೂರು ಈಗಾಗಲೇ ತನ್ನ ಸಾಮರ್ಥ್ಯ ಒಂದು ಸಾಮರ್ಥ್ಯ ಮಿತಿ ಮೀರಿ ಕೈಗೆ ಹೋಗ್ತಾ ಇದೆ. ಹಲವಾರು ನಗರ ಯೋಜನೆಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ, ಅಂದ್ರೆ ಎಲ್ಲ ಬೆಂಗಳೂರು ಮಿತಿ ಮೀರಿ ಹೋಗ್ತಾ ಇದೆ. ಅದರಿಂದ ಸರ್ಕಾರದ ವಾದ ಏನಂತಂದ್ರೆ ಹೊಸ ಒಂದು ಏರಿಯಾಗಳನ್ನು ನಿರ್ಮಿಸಿದ್ರೆ ಮುಂದಿನ ಒಂದು 20-30 ವರ್ಷಗಳಲ್ಲಿ ಬೆಂಗಳೂರು ಮತ್ತಿಷ್ಟು ಸಂಕಷ್ಟಕ್ಕೆ ಹಾಕುತ್ತದೆ. ಅದಕ್ಕಾಗಿ ಅವರು ಈ ಯೋಜನೆ ಅದಕ್ಕಾಗಿ ಈ ದೃಷ್ಟಿ ನೋಡಿದ್ರೆ ಅವರು ಈ ಯೋಜನೆ ತರಬೇಕು, ಸಂಪೂರ್ಣವಾಗಿ ತೀರಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲದಕ್ಕೂ ಪರಿಹಾರ ಈ ಒಂದು ಯೋಜನೆ ಅಂತ ಅವರು ಗೌರ್ಮೆಂಟ್ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಎಲ್ಲ ಓಕೆ, ಬಟ್ ಚೆನ್ನಾಗೇ ಇದೆ ಅಂದ್ರೆ ಗೌರ್ಮೆಂಟ್ನ ಅಭಿಪ್ರಾಯನೂ ಚೆನ್ನಾಗಿದೆ. ಯಾಕಂತಂದ್ರೆ ಬಟ್ ರೈತರು ಯಾಕೆ ವಿರೋಧಿಸ್ತಾ ಇಲ್ಲ ಅಂತಂದ್ರೆ, ನೋಡಿ ಅವ್ರು ರೈತರ ಕಡೆಯಿಂದ ನಾವು ನೋಡೋಣ. ಈಗೇನು ಗೌರ್ಮೆಂಟ್ ಕಡೆಯಿಂದನೂ ಅವ್ರ ಕಡೆಯಿಂದ ನೋಡಿದ್ರೆ ಒಂದು ಕರೆಕ್ಟ್ ಇದೆ, ಒಂದು ಪಾಯಿಂಟ್ ಆಫ್ ವ್ಯೂ. ಬಟ್ ರೈತರ ಪಾಯಿಂಟ್ ಆಫ್ ವ್ಯೂ ಏನಂತ ನೋಡಿದ್ರೆ, ರೈತರು ಏನಂತಂದ್ರೆ ಪ್ರಮುಖ ಪ್ರಶ್ನೆ ಅವ್ರು ಏನಂತಂದ್ರೆ ಈ ಭೂಮಿ ಖಾಲಿ ಭೂಮಿಯೇ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಅವ್ರು ಕ್ವಶನ್ ಕೇಳ್ತಾರೆ, ಈ ಭೂಮಿ ನೀವೇನು ಈಗ ನಮ್ಮ ಭೂಮಿ ಪರ್ಚೇಸ್ ಮಾಡಿದಿರಲ್ಲಪ್ಪ, ಆ ಭೂಮಿ ಖಾಲಿ ಭೂಮಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಬಟ್ ಆನ್ಸರ್ ಏನು ಗೊತ್ತಾ, ಇಲ್ಲ. ಯಾಕಂತಂದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಬಿಡದಿ ಪ್ರದೇಶದಲ್ಲಿ ತೆಂಗು ಬೆಳೀತಾರೆ, ಮತ್ತೆ ರೇಷ್ಮೆ ಬೆಳೀತಾರೆ, ಮತ್ತೆ ಮೇವು ಬೆಳೆ ಬೆಳೀತಾರೆ, ಹಾಲು ಉತ್ಪಾದನೆ ಮತ್ತೆ ವಿವಿಧ ಕೃಷಿ ಚಟುವಟಿಕೆಗಳು ಅಲ್ಲಿ ಆಗ್ತಾ ಇದೆ. ಸೊ ನಡೀತಾ ಇದ್ದಾವೆ. ಸೊ ಹಲವಾರು ಕುಟುಂಬಗಳು ತಲೆಮಾರುಗಳಿಂದ ಕೃಷಿಯನ್ನೇ ಜೀವನಾಧಾರ ಇಟ್ಟುಕೊಂಡು ಬಂದಿದ್ದಾರೆ ಬಿಡದಿ ಪ್ರದೇಶ ಅಲ್ಲಿ ಜನ. ಬಟ್ ಅವ್ರ ಮಾತು ಏನಂತಂದ್ರೆ ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ, ಬಟ್ ಆದರೆ ಫಲವತ್ತಾದ ಕೃಷಿ ಭೂಮಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ ಅವರು ಹೇಳ್ತಾ ಇದ್ದಾರೆ. ನಾವು ಅಭಿವೃದ್ಧಿಗೇನು
ಅಭಿವೃದ್ಧಿಗೇನೋ ಬಜೆಟ್ ಇಲ್ಲ ಅಂತ ಹೇಳಿ ಕಾಶಿ. ಸೊ ನಮ್ಮ ಫಲವತ್ತಾದ ಭೂಮಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ನೀವು ಬೇರೆ ಕಡೆ ಹೋಗ್ಬೋದು, ಇಲ್ಲ ಉತ್ತರ ಕರ್ನಾಟಕ ಸೈಡ್ ಹೋಗ್ರಿ, ಇಲ್ಲ ಬೇರೆ ಕಡೆ ಹೋಗ್ರಿ, ಅಲ್ಲೇ ಡೆವಲಪ್ಮೆಂಟ್ ಮಾಡ್ರಿ. ಅಲ್ಲಿಂದ ಇಲ್ಲಿಗೆ ಜನಗಳು ಬರ್ತಾ ಇದ್ದಾರೆ. ಸೊ ನೀವು ಯಾಕೆ ಬರೀ ಬೆಂಗಳೂರು ಸರೌಂಡಿಂಗನ್ನೇ ಡೆವಲಪ್ಮೆಂಟ್ ಮಾಡಕ್ ಹೋಗ್ತೀರಾ ಅಂತೇಳಿ ಅವರು ಭಾಳ ಜನ ಬೆಂಗಳೂರದವರು ಮತ್ತು ಬಿಡದಿ ಜನಗಳು ಈ ಮಾತು ಹೇಳಿದ್ದಾರೆ, ಉತ್ತರ ಕರ್ನಾಟಕ ಸೈಡ್ ಹೋಗಿ ಡೆವಲಪ್ಮೆಂಟ್ ಮಾಡ್ರಿ ಅಂತೇಳಿ. ಸೊ ಬಟ್ ಅಂತಂದ್ರೆ ಗೋರ್ಮೆಂಟ್ ಗೋರ್ಮೆಂಟ್ ಅವ್ರಿಗೆ ಅಂದರೆ ಬೆಂಗಳೂರು ಸರೌಂಡಿಂಗ್ ಚೆನ್ನಾಗಿರುತ್ತೆ ಅಂತೇಳಿ ಅವರು ಒಂದು ಬೆಂಗಳೂರದು ಒಂದು ಇದು. ಸೊ ಒಂದು ಈಗ ನೋಡಿದ್ವಿ ನಾವು ಬೆಂಗಳೂರು ಅಂದರೆ ಕರ್ನಾಟಕದ ಒಂದು ಪಾಯಿಂಟ್ ಆಫ್ ವ್ಯೂ, ಕರ್ನಾಟಕ ಗೋರ್ಮೆಂಟ್ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದ್ವಿ, ಮತ್ತು ರೈತರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದ್ವಿ. ಬಟ್ ಇವರು ಮತ್ತು ಆದರೆ ಈಗ ಪರಿಹಾರ ಹಣ ಸಾಕಾಗುತ್ತದೆ, ಒಂದು ಹಣ ಕೊಡ್ತಾ ಇದ್ದಾರೆ ಭೂಮಿ ಪರ್ಚೇಸ್ ಮಾಡೋದು, ಆ ಹಣ ಸಾಕಾಗುತ್ತದೆ. ಸರ್ಕಾರ ಭೂಮಿ ಸ್ವಾಧೀನಕ್ಕೆ ಪರಿಹಾರ ನೀಡಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಒಬ್ಬ ರೈತನಿಗೆ ಭೂಮಿ ಅಂದರೆ ಕೇವಲ ಆಸ್ತಿ ಅಲ್ಲ, ಅದು ಆದಾಯ ಮತ್ತು ಒಂದು ಉದ್ಯೋಗ, ಒಂದು ಭದ್ರತೆ, ಕುಟುಂಬದ ಗುರುತು ಎಲ್ಲವೂ ಆಗಿರ್ತದೆ. ಒಂದು ಭೂಮಿ ಆಯ್ತಪ್ಪ ಅಂತಂದ್ರೆ ಈಗ ನೋಡಿ ಒಂದು ಜಾಬ್ ನಾವು ಎಷ್ಟು ದಿನ ಅಂತ ನಂಬಿಕೊಂಡು ಕುಂದಿರ್ತೀವಿ. ಅದೇ ಒಂದು ಲ್ಯಾಂಡ್ ಇತ್ತಪ್ಪ ಅಂತಂದ್ರೆ ಒಂದ್ ದಿವಸ ರಿಟರ್ನ್ ಹೋಗಿ ಮತ್ತೆ ಆ ಭೂಮಿಯಲ್ಲಿ ನಾವು ಬೆಳೆದುಕೊಂಡು ಮತ್ತೆ ಜೀವನ ಸಾಗಿಸ್ತೀವಿ. ಸೊ ಎಲ್ಲವೂ ಆಗಿರ್ತದೆ. ಆದರೆ ಒಮ್ಮೆ ಭೂಮಿ ಹೋದ್ರೆ ಮತ್ತೆ ಶಾಶ್ವತ ಆಗಿ ಹೋಗುತ್ತದೆ, ಮತ್ತೆ ಬರೋದಿಲ್ಲ. ಭೂಮಿ ಒಂದ್ಸಲ ಹೋದ್ರ ಮೇಲೆ ಮತ್ತೆ ಬರೋದೇ ಇಲ್ಲ. ಕೇವಲ ಇಷ್ಟು ಹಣ ಕೊಡ್ತಾರೆ, ಇಷ್ಟು ಹಣ ಕೊಟ್ಟು ಕಾಸು ಮುಗಿಸ್ಬೋದು. ಬಟ್ ಆದರೆ ಕೃಷಿ ಭೂಮಿ ನಂಬಿಕೊಂಡವರು ಪ್ರತಿ ವರ್ಷನೂ ಆದಾಯ ಬರುತ್ತದೆ. ಇದು ರೈತರಿಗೆ ಒಂದು ಭಯ ಒಂಥರ. ನಮ್ಮ ಭೂಮಿ ಒಂದ್ಸಲ ಹೋಯ್ತಪ್ಪ ಅಂದ್ರೆ ಮತ್ತೆ ಬರಂಗಿಲ್ಲ. ಅವ್ರ ದುಡ್ಡು ಎಷ್ಟಾದ್ರೂ ಕೊಡ್ಬೋದು, ಮತ್ತೆ ಭೂಮಿ ರಿಟರ್ನ್ ಬರಲ್ಲ ಅಂತ ಅವರು ರೈತರು ಅಂತ ಇದ್ದಾರೆ. ಮತ್ತೆ ಆಮೇಲೆ ಮಹಿಳೆಯರ ಬಗ್ಗೆ ಯಾರು ಮಾತನಾಡ್ತಿಲ್ಲ. ಸೊ ಈ ಚರ್ಚೆಯಲ್ಲಿ ಹೆಚ್ಚು ಗಮನಿಸಬೇಕಾದ ವಿಷಯ ಏನಂತಂದ್ರೆ ಮಹಿಳೆಯರು. ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಮಹಿಳೆಯರು ಕೃಷಿ ಮೇಲೆ ಅಂದ್ರೆ ಡಿಪೆಂಡೆಂಟ್ ಆಗಿರ್ತಾರೆ. ಮತ್ತೆ ಜಾನುವಾರು ಸಾಕಣೆ ಆಗಿರ್ಬೋದು, ಹಾಲು ಉತ್ಪಾದನೆ, ಇವುಗಳೆಲ್ಲ ಇಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದು. ಭೂಮಿ ಹೋದ ನಂತರ ಇಲ್ಲಿ ಅವರೆಲ್ಲ ಮನೆಯಲ್ಲೇ ಕುಂದಿರ್ಬೇಕಾಗ್ತದೆ. ಅಂದ್ರೆ ಈ ಕಂಪನಿಗಳಲ್ಲಿ ಎಷ್ಟು ಮಹಿಳೆಯರಿಗೆ ಉದ್ಯೋಗ ಸಿಗ್ಬೋದು, ಟೆಕ್ನಾಲಜಿ ಕ್ಷೇತ್ರಕ್ಕೆ ಎಷ್ಟು ಮಂದಿ ಪ್ರವೇಶಿಸಲಾಗಬಹುದು, ಈ ಪ್ರಶ್ನೆಗಳು ಇನ್ನೂ ಸ್ಪಷ್ಟವಾಗಿ ಉತ್ತರಿಸುತ್ತವೆ. ಸೊ ಕಂಪನಿಯಲ್ಲಿ ಹೆಣ್ಮಕ್ಳಿಗೆ ಅಂತ ಅದು ಟೆಕ್ನಾಲಜಿ ಕಂಪನಿಗಳಲ್ಲಿ ಹೆಣ್ಮಕ್ಳಿಗೆ ಯಾವ ಥರ ಜಾಬ್ ಸಿಗ್ಬೋದು, ಯಾವ್ದು ಗ್ಯಾರಂಟಿ ಕೊಡ್ಬೋದು. ಸೊ ಹಿಂಗೆ ಒಂದ್ಸಲ ಲ್ಯಾಂಡ್ ಹೋಯ್ತಪ್ಪ ಅಂದ್ರೆ ಮತ್ತೆ ತಿರುಗಿ ಬರೋಂಗಿಲ್ಲ. ಈಗ ಗಂಡು ಮಕ್ಕಳಾದರೆ ಬೇರೆ ಕಡೆ ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಮತ್ತೆ ಬರ್ಬೋದು. ಆದರೆ ಹೆಣ್ಮಕ್ಳನ್ನು ಬೇರೆ ಕಡೆ ಹೆಂಗೆ ಕಳಿಸ್ತಾರೆ? ಸೊ ಅದು ಎಜುಕೇಟೆಡ್ ಓಕೆ, ಅನ್ಎಜುಕೇಟೆಡ್ಗೆ ಅವ್ರಿಗೆ ಹೆಂಗೆ ಮನೆಯಲ್ಲಿ ಕುಂದಿರ್ಬೇಕಾಗುತ್ತೆ. ಸೊ ಇಷ್ಟು ದಿನ ಅಂದ್ರೆ ಒಂದು ಲ್ಯಾಂಡ್ ಮೇಲೆ ಡಿಪೆಂಡ್ ಆಗ್ತಾ ಇದ್ರು. ಮತ್ತು ಇವಾಗ ಒಂದು ಲ್ಯಾಂಡ್ ಮೇಲೆ ಆಗಿರ್ಬೋದು, ಹಾಲು ಉತ್ಪಾದನೆ ಆಗಿರ್ಬೋದು, ಬೇರೆ ಬೇರೆ ಅದರಲ್ಲಿ ನೀವು ಡಿಪೆಂಡ್ ಆಗಿರ್ಬೋದು ಆಗಿದ್ರು. ಬಟ್ ಇವಾಗ ಒಂದ್ಸಲ ಕಂಪನಿಗಳಂತ ಬಂದ ಮೇಲೆ ಇನ್ನು ಅಲ್ಲಿ ಎಷ್ಟು ಹೆಣ್ಮಕ್ಳಿಗೆ ಕೆಲಸ ಸಿಗುತ್ತೆ ಅಂತ ಅದಂತೂ ಗ್ಯಾರಂಟಿ ಅಲ್ಲ. ಅದಾದ್ಮೇಲೆ ಒಂದು ಪರಿಸರದ ಪ್ರಶ್ನೆ, ಇಲ್ಲಿ ಇನ್ನೊಂದು ಎನ್ವೈರನ್ಮೆಂಟ್ ಒಂದು ವಿಷಯನೂ ಬರುತ್ತೆ. ಇಲ್ಲಿ ಇನ್ನೊಂದು ದೊಡ್ಡ ವಿಷಯ ಅಂದ್ರೆ ಪರಿಸರ. ಈ ಯೋಜನೆಯಿಂದ ಹಸಿರು ಪ್ರದೇಶ ಕಡಿಮೆ ಆಗ್ಬೋದು, ಮತ್ತೆ ಮರಗಳ ಕಡಿಯುವ ಸಾಧ್ಯತೆ ಇರುತ್ತೆ. ನೀರಿನ ಒತ್ತಡ ಹೆಚ್ಚಾಗ್ಬೋದು, ಮತ್ತೆ ಹೀಟ್ ಜಾಸ್ತಿ ಆಗ್ಬೋದು ಆ ಏರಿಯಾದಲ್ಲಿ. ಎಂದು ಒಂದು ಎನ್ವೈರನ್ಮೆಂಟಲಿಸ್ಟ್ ಅವನು ಅಂದ್ರೆ ಒಂದು ಪರಿಸರವಾದಿಗಳನ್ನು ಎಚ್ಚರಿಕೆ ನೀಡ್ತಾ ಇದ್ದಾರೆ. ಸೊ ಬೆಂಗಳೂರು ಈಗಾಗಲೇ ದೊಡ್ಡ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಈಗಿರುವಾಗ ಹೊಸ ನಗರ ನಿರ್ಮಾಣ ಪರಿಸರ ಸಮತೋಲನಕ್ಕೆ ಹೇಗೆ ಕಾಪಾಡ್ತೀರಾ ಅಂತ ಅನ್ನೋದು ಪ್ರಮುಖ ಪ್ರಶ್ನೆ ಆಗಿದೆ. ಅಂದ್ರೆ ಎಲ್ಲರೂ ಒಂದು ಪ್ರಶ್ನೆ ಮಾಡ್ತಾರೆ, ಈಗ ಬೆಂಗಳೂರಲ್ಲೇ ನೀರಿನ ಪ್ರಾಬ್ಲಮ್ ಆಯ್ತು, ಈಗ ಹೊಸ ನಗರಕ್ಕೆ ಏನೇನು ಮಾಡ್ತೀರ, ಹೆಂಗ ನೀರು ಇದು ಮಾಡ್ತೀರ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಇವರು ರಾಜಕೀಯದವ್ರು ಏನಂತ ಹೇಳ್ತಾರೆ ಅಂದ್ರೆ ರಾಜಕೀಯ ಒಂದು ಯುದ್ಧ. ಈ ಯೋಜನೆ ಈಗ ಕೇವಲ ಅಭಿವೃದ್ಧಿ ಯೋಜನೆ ಆಗಿಲ್ಲ, ಇದು ರಾಜಕೀಯ ಯುದ್ಧವಾಗಿದೆ. ಒಂದು ಕಡೆ ಕಾಂಗ್ರೆಸ್ ಅವನವ್ರು ಏನ್ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿಜೆಪಿ JDS ಅವರವರ ಅಭಿಪ್ರಾಯ ಅವ್ರವ್ರು ಹೇಳ್ತಾ ಇದ್ದಾರೆ. ಪ್ರತ್ಯೇಕವಾಗಿ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಅಂತಂದ್ರೆ ಒಬ್ರನ್ನ ಅಂದ್ರೆ ಅಪೋಸಿಟ್ ವಾದ ಮಾಡ್ಕೊಳ್ಳೋದು. ಆದರೆ ಸಾಮಾನ್ಯ ಜನರಿಗೆ ಗಮನಿಸಬೇಕಾದ ರಾಜಕೀಯಕ್ಕಿಂತ ಮುಖ್ಯವಾದ ಯೋಜನೆಯ ನಿಜವಾದ ಪರಿಣಾಮ ಏನು ಅಂದ್ರೆ ಒಂದು ಪರಿಣಾಮ ಹೇಗೆ ಬೀಳುತ್ತೆ ಅಂತ ಅದನ್ನು ನೋಡ್ಕೊಳ್ಬೇಕಾಗುತ್ತದೆ. ಸೊ ಫೈನಲ್ ಆಗಿ ಹೇಳ್ಬೇಕಂತಂದ್ರೆ ಅವು ಹೇಳ್ತಾರೆ, ಅಭಿವೃದ್ಧಿ ಬೇಕಾ ಕೃಷಿ ಬೇಕಾ? ಇದು ತಪ್ಪಾದ ಪ್ರಶ್ನೆ. ಸರಿಯಾದ ಪ್ರಶ್ನೆ ಏನಂತಂದ್ರೆ ಅಭಿವೃದ್ಧಿ ಮತ್ತು ಕೃಷಿ ಎರಡನ್ನೂ ಉಳಿಸಬಹುದೇ? ಉತ್ತರ ಹೌದು. ಅದಕ್ಕಾಗಿ ಕಡಿಮೆ ಫಲವತ್ತಾದ ಭೂಮಿ ಅಗತ್ಯವಿದೆ. ರೈತರಿಗೆ ದೀರ್ಘಕಾಲದ ಆದಾಯ ಮಾದರಿ, ಅಭಿವೃದ್ಧಿಪಡಿಸಿದ ಫ್ಲಾಟ್ಗಳ ಹಂಚಿಕೆ, ಕೌಶಲ್ಯ ತರಬೇತಿ, ಉದ್ಯೋಗ ಭರವಸೆ ನೀಡಬೇಕು. ಯಾಕಂದ್ರೆ ಒಂದು ಲ್ಯಾಂಡ್ ಕೊಟ್ಟ ಮೇಲೆ ಉದ್ಯೋಗ ಭರವಸೆ ಕಂಪಲ್ಸರಿ ನೀಡಲೇಬೇಕಾಗ್ತದೆ. ಮತ್ತು ಇನ್ನೊಂದು ಹಸಿರು ವಲಯಗಳ ರಕ್ಷಣೆ ಅಗತ್ಯ. ಸೊ ಹಸಿರು ವಲಯಗಳ ರಕ್ಷಣೆಗೂ ಅಗತ್ಯ. ಸೊ ಫೈನಲ್ ಆಗಿ ಹೇಳ್ಬೇಕಂತಂದ್ರೆ
ಫೈನಲ್ ಆಗಿ ಹೇಳ್ಬೇಕಂತಂದ್ರೆ ಬಿಡಿದಿ AICT ಯೋಜನೆ ಕರ್ನಾಟಕ ಭವಿಷ್ಯವನ್ನು ಬದಲಾಯಿಸಬಹುದು ದೊಡ್ಡ ಯೋಜನೆ. ಅದು ನಿಜ. ಆದರೆ ಅದೇ ಸಮಯದಲ್ಲಿ ಸಾವಿರಾರು ರೈತ ಕುಟುಂಬಗಳು ಬದುಕಿನ ಮೇಲೆ ಪರಿಣಾಮ ಬೀರುತ್ತವೆ. ಸೊ ಬೆಂಗಳೂರು ಬೆಳೆಯಲೇಬೇಕು, ಆದರೆ ಬೆಳವಣಿಗೆ ಎಂದರೆ ರೈತರ ನಾಶ ಆಗಬಹುದು. ಅಭಿವೃದ್ಧಿ ಮತ್ತು ಕೃಷಿ ಎರಡು ಜೊತೆಯಾಗಿ ಸಾಗುವ ಮಾದರಿ ಕಂಡುಹಿಡಿಯುವ ಮಾತ್ರ ಈ ಯೋಜನೆಗೆ ನಿಜವಾದ ಯಶಸ್ಸು ಕಾಣುತ್ತದೆ. ಆದರೆ ಒಂದು ಕಡೆ ಸಿಟಿ ಬೆಳಿಬೇಕಂತಂದ್ರೆ ಭೂಮಿಯನ್ನು ಬಿಡಬೇಕಾಗುತ್ತದೆ. ಅದ್ರ ಜೊತೆಗೆ ಅವರು ಅಂದ್ರೆ ಯಾವ ಗೌರ್ಮೆಂಟ್ನವರು ಅವರಿಗೆ ಅಂದ್ರೆ ಉದ್ಯೋಗ ಭರವಸೆ ನೀಡಬೇಕು. ಹಂಗಾದ್ರೆ ಅವಾಗ ಎರಡು ಕಡೆನೂ ನ್ಯಾಯ ಮಾಡಬೇಕಾಗುತ್ತೆ. ಅವಾಗಾದ್ರೆ ಒಂದು ಯೋಜನೆ ಯಶಸ್ವಿ ಅಂದ್ರೆ ಒಂದು ಸಕ್ಸಸ್ ಕಾಣ್ಬೋದು ನಾವು. ಸೊ ಈಗ ನಾವು ಅಂದ್ರೆ ಉತ್ತರ ಕರ್ನಾಟಕ ಕಡೆ ಡೆವಲಪ್ಮೆಂಟ್ ಮಾಡ್ಬೋದು. ಎಲ್ಲ ಬೆಂಗಳೂರು ಕಡೆನೇ ಸರೌಂಡಿಂಗಲ್ಲಿ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಕಡೆ ಲ್ಯಾಂಡ್ ಇದೆ, ಭಾಳ ಲ್ಯಾಂಡ್ ಇದೆ, ಅಲ್ಲೂ ಡೆವಲಪ್ಮೆಂಟ್ ಮಾಡ್ಬೋದು. ಅಲ್ಲಿಂದ ಇಲ್ಲಿ ವಲಸೆಗಾರರು ಜಾಸ್ತಿ ಬರ್ತಾ ಇದ್ದಾರೆ. ಸೊ ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ನಾವು ಏನಾದರೂ ಅಲ್ಲಿ ಕಾಣ್ಬೋದು. ಬಟ್ ಉತ್ತರ ಕರ್ನಾಟಕ ಕಡೆ ಎಷ್ಟೇ ಹೋದರೂ ಒಟ್ಟು ಡೆವಲಪ್ಮೆಂಟ್ ಏನು ಮಾಡ್ತಾ ಇಲ್ಲ. ಸೊ ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಬಿಡದಿ AICT ಕರ್ನಾಟಕಕ್ಕೆ ಭಾಳ ಅಗತ್ಯವಿದೆನಾ, ಅಥವಾ ಕೃಷಿ ಭೂಮಿಯನ್ನು ಉಳಿಸಬೇಕೆ, ಅಥವಾ ರೈತರ ಪರವಾಗಿ ಹೇಗೆ ಗೌರ್ಮೆಂಟು ಅಂದರೆ ನ್ಯಾಯ ಮಾಡ್ತಾ ಇದ್ದಾರೆ? ಸೊ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.